ಕೇಂದ್ರ ಮಂತ್ರಿ ನಿರ್ಮಲಾ ಸೀತಾರಾಮನ್ ವಿರುದ್ಧವಾಗಿ ಎಫ್ಐಆರ್ ಆಗಿದೆ. ಎಫ್ಐಆರ್ ತಡೆ ಕೋರಿ ಅರ್ಜಿಯನ್ನ ಹಾಕೊಂಡಿದ್ದು ಮಧ್ಯಂತರ ತಡೆಯಾಜ್ಞೆ ಕೊಟ್ಟಿದೆ ಹೈಕೋರ್ಟ್. ನಿರ್ಮಲಾ ಸೀತಾರಾಮನ್ ವಿರುದ್ಧವಾಗಿ ದಾಖಲಾದಂತಹ ಎಫ್ಐಆರ್ ವಿಚಾರಕ್ಕೆ ಅವರು ಮಧ್ಯಂತರ ತಡೆಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ರು. ಸೊ ಇದೀಗ ಆ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಇದು ಮುಂದಿನ ವಿಚಾರಣೆವರೆಗೂ ಮಧ್ಯಂತರ ತಡೆಯಾಜ್ಞೆ ಮುಂದುವರಿಯುತ್ತೆ ಅಂತ ಹೈಕೋರ್ಟ್ ಹೇಳಿದೆ. ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದಂತಹ ಕಟೀಲ್ ಈಗ ಸದ್ಯ ಪ್ರಕರಣ ರದ್ದಾಗುತ್ತಾ, ಆ ಪ್ರಕರಣದಲ್ಲಿ ಯಾವ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಹೈಕೋರ್ಟ್, ಮುಂದಿನ ತೀರ್ಪು ಏನು ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸದ್ಯಕ್ಕಂತೂ ಮಧ್ಯಂತರ ತಡೆಯಾಜ್ಞೆಯನ್ನ ಹೈಕೋರ್ಟ್ ಕೊಟ್ಟಿರೋದ್ರಿಂದ ಮುಂದಿನ ವಿಚಾರಣೆಯವರೆಗೂ ಅವರ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶಗಳಿರೋಲ್ಲ. ಆ ಮಧ್ಯಂತರ ತಡೆ ಏನಿದೆ ಅದು ಮುಂದಿನ ಆದೇಶ ಬರುವವರೆಗೂ ಕೂಡ ಮುಂದುವರಿಕೆ ಆಗುತ್ತೆ. ಚುನಾವಣಾ ಬಾಂಡ್ ಅಕ್ರಮ ಕೇಸ್ನಲ್ಲಿ ಅವರ ವಿರುದ್ಧ ಎಫ್ಐಆರ್ ಆಗಿತ್ತು. ಸೊ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅವರು ಈಗ ತಡೆ ಕೋರಿ ಅರ್ಜಿಯನ್ನ ಹಾಕೊಂಡಿದ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರ್ ಇಂದ. ಮುರಳೀಧರ್, ಹೈಕೋರ್ಟ್ ಏನಂತ ಹೇಳಿದೆ ಈ ಕೇಸ್ನಲ್ಲಿ ಅವರು ಕೋರಿದಂತಹ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ದಿವ್ಯ, ಏನಂದ್ರೆ ಇವತ್ತು ಅರ್ಜಿ ವಿಚಾರಣೆನ ಕೈಗೆತ್ತಿಕೊಳ್ತು, ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿ ಇದರಲ್ಲಿ ಸಂಬಂಧಪಟ್ಟಂತೆ ಯಾರು ಸುಲಿಗೆಗೆ ಒಳಗಾಗಿದ್ದಾರೆ ಅಂದ್ರೆ ವಿಕ್ಟಿಮ್ಗಳು ಯಾರಿದ್ದಾರೆ ಅವರು ನೇರವಾಗಿ ಕಂಪ್ಲೇಂಟ್ ಅನ್ನ ಕೊಡಬೇಕು. ಇದು ಮೂರನೇ ವ್ಯಕ್ತಿ ಬಂದು ಆರೋಪವನ್ನ ಮಾಡ್ತಾ ಇರೋಂಥದ್ದು ಇಡಿ ಅಧಿಕಾರಿಗಳ ದುರ್ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಆದ್ರೆ ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನ ಮತ್ತು ಅದಕ್ಕೆ ಪೂರಕವಾದ ಮಾಹಿತಿಗಳನ್ನ ಕೂಡ ನೀಡಬೇಕಾದಂಥದ್ದು ದೂರುದಾರನ ಕರ್ತವ್ಯ ಆಗಿರ್ತದೆ. ಆ ಹಿನ್ನೆಲೆಯಲ್ಲಿ ಈ ಅರ್ಜಿ ವಿಚಾರಣೆಯನ್ನ ಅಕ್ಟೋಬರ್ 22ಕ್ಕೆ ಕೈಗೆತ್ತಿಕೊಳ್ತೀನಿ. ಜೊತೆಗೆ ಅಲ್ಲಿಯ ತನಕ ಕೂಡ ಕಾಲಾವಕಾಶ ಇದೆ. ಅಲ್ಲಿಯ ತನಕ ಈ ಪ್ರಕರಣದ ತನಿಖೆಯನ್ನ ಮುಂದುವರಿಸಬಾರದು, ಮಧ್ಯಂತರ ತಡೆಯಾಜ್ಞೆಯನ್ನ ಈಗ ಕೊಟ್ಟಿರುವಂತದ್ದು. ಅಂದ್ರೆ ಈ ಎಫ್ಐಆರ್ ಇದ್ದೇ ಇರುತ್ತೆ, ಆದ್ರೆ ಅದರ ತನಿಖೆ ಏನಿತ್ತು ಅದರ ತನಿಖೆಯನ್ನ ಮುಂದುವರಿಸಬಾರದು. ಜೊತೆಗೆ ಮುಂದಿನ ವಿಚಾರಣೆ ಬರೋ ತನಕ ಯಾವುದೇ ರೀತಿಯ ಕ್ರಮಗಳನ್ನು ಕೂಡ ಕೈಗೊಳ್ಳಬಾರದು ಅಂತೇಳಿ ಈಗ ಆದೇಶವನ್ನ ಕೊಟ್ಟಿರುವಂತದ್ದು. ದಿವ್ಯಾ, ಅಂದ್ರೆ ಮುರಳಿ, ಕೋರ್ಟ್ ಗೈಡ್ಲೈನ್ಸ್ ಮೇಲೆನೆ ಅಲ್ವಾ ಎಫ್ಐಆರ್ ದಾಖಲಾಗಿದ್ದು? ಇದು ಕೆಳ ಹಂತದ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನ ಗೈಡ್ಲೈನ್ಸ್ ನ ಮೇಲೆ ಒಂದು ಆಗಿತ್ತು. ಆ ಹಿನ್ನೆಲೆಯಲ್ಲಿ ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಏನೊಂದು ಆರೋಪಿಗಳು ಬಂದಿದ್ರು. ಅಂದ್ರೆ ನಳಿನ್ ಕುಮಾರ್ ಕಟೀಲ್ ಅವರು ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಏನು ಕೆಳ ಹಂತದ ನ್ಯಾಯಾಲಯ ಕೊಟ್ಟಿರುವಂತಹ ಆದೇಶವನ್ನ ಅನೂರ್ಜಿತ ಮಾಡಬೇಕು, ಅದನ್ನ ವಜಾ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ವಜಾವನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ವಾದ ಪ್ರತಿವಾದವನ್ನು ಆಲಿಸಬೇಕು. ವಾದ ಪ್ರತಿವಾದವನ್ನು ಆಲಿಸಿ ಅದಕ್ಕೆ ಪೂರಕವಾದ ದಾಖಲಾತಿಗಳೇನಿತ್ತು ಆ ದಾಖಲಾತಿಗಳನ್ನ ಕೊಡಬೇಕು ಅಂತೇಳಿ ಹೈಕೋರ್ಟ್ ಈಗ ಹೇಳಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇಂಟ್ರಿಮ್ ರಿಲೀಫ್ ಏನಿತ್ತು ಇಂಟ್ರಿಮ್ ರಿಲೀಫ್ ಮಾತ್ರ ಕೊಟ್ಟಿರುವಂತದ್ದು. ಮುಂದಿನ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು, ಯಾಕಂದ್ರೆ ಇವತ್ತು ದೂರುದಾರರ ಪರವಾದ ಏನು ವಕೀಲರಾದಂತಹ ಪ್ರಶಾಂತ್ ಭೂಷಣ್ ಹಿರಿಯ ವಕೀಲರು ಅವರು ಹಾಜರಾದಂತ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಈ ರೀತಿಯಲ್ಲಿ ಮಾಡ್ತಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಸಂಪೂರ್ಣವಾಗಿ ಮಾಹಿತಿಗಳನ್ನ ಹಂಚಿಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ವಾದ ಪ್ರತಿವಾದವನ್ನ ಆಲಿಸಿ ಕೇವಲ ಮಧ್ಯಂತರ ತಡೆಯಾಜ್ಞೆಯನ್ನ ಮಾತ್ರ ಕೊಟ್ಟಿರುವಂತದ್ದು. ಮುಂದಿನ ಅಕ್ಟೋಬರ್ 22ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮತ್ತಷ್ಟು ವಾದ ಪ್ರತಿವಾದ, ಅದಕ್ಕೆ ಪೂರಕವಾದ ದಾಖಲಾತಿಗಳು, ಅಲ್ಲಿಯ ತನಕ ಮುಂದಿನ ಅರ್ಜಿ ಇತ್ಯರ್ಥ ಆಗೋ ತನಕ ಕೂಡ ಮಧ್ಯಂತರ ತಡೆಯಾಜ್ಞೆ ಮುಂದುವರಿಯುತ್ತೆ. ಎಸ್ಐಟಿ ವಿಚಾರ ಏನಿಗೆ ಎಸ್ಐಟಿ ತನಿಖೆ ಮಾಡಕ್ ಅವಕಾಶ ಸಿಗುತ್ತಾ ಇದರಲ್ಲಿ ಅಥವಾ ಇಲ್ವಾ? ಇಲ್ಲ ಅರುಣ, ಯಾಕಂದ್ರೆ ಈಗ ಎಫ್ಐಆರ್ ಗೆ ಸ್ಟೇ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಮುಂದಿನ ಪ್ರೊಸೀಡಿಂಗ್ಸ್ ಏನಿರುತ್ತೋ ಪ್ರೊಸೀಡಿಂಗ್ಸ್ ಯಾವ್ದನ್ನು ಕೂಡ ಮುಂದುವರಿಸಬಾರ್ದು. ಈಗ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಯಾವುದೇ ನೋಟಿಸ್ ಅನ್ನ ಕೊಡುವಂತಾಗ್ಲಿ ಅಥವಾ ವಿಚಾರಣೆ ಕರೆಯುವಂತದಾಗ್ಲಿ ಅಥವಾ ಎಸ್ಐಟಿಯನ್ನ ಫಾರ್ಮ್ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗುವಂತದಾಗ್ಲಿ ಯಾವುದೂ ಕೂಡ ಇರಲ್ಲ. ಈಗ ಯಥಾಸ್ಥಿತಿ ಏನಿದೆ ಆ ಯಥಾಸ್ಥಿತಿಯನ್ನ ಮುಂದುವರಿಸಬೇಕು. ಜೊತೆಗೆ ಎಫ್ಐಆರ್ ಗೆ ಸಂಬಂಧಪಟ್ಟಂತೆ ಸ್ಟೇ ಮಾಡ್ಕೊಂಡಿರುವಂತದ್ದು ಅಂದ್ರೆ ಮಧ್ಯಂತರ ತಡೆಯಾಜ್ಞೆನ ಕೊಟ್ಟಿರುವಂತದ್ದು. ಮುಂದಿನ ಪ್ರಕ್ರಿಯೆ ಅಂದ್ರೆ ಹೈಕೋರ್ಟ್ ನಿರ್ದೇಶನ ಕೊಡೋ ತನಕ ಯಾವುದೇ ರೀತಿಯ ಪ್ರಕ್ರಿಯೆಯನ್ನು ಕೂಡ ಮುಂದುವರಿಸಬಾರದು ಅಂತೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.